ಇವತ್ತು ಮತ್ತೆ ಬುಡಾಪೆಸ್ಟಲ್ಲೇ ಇದ್ದೀವಿ ನಾವು. ಇಲ್ಲೇ ನೆಕ್ಸ್ಟ್ ಡೇ ಇನ್ನೊಂದು ದಿನ ಹೊಸ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಇವತ್ತು ಸ್ಟಾರ್ಟ್ ಆಗಿದೆ ಡೇ. ಸ್ಟಾರ್ಟ್ ಆದ ಫಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಮೇಲೆ ಹೋಗ್ತಾ ಇದ್ದೀವಿ ಬುಡಾ ಹಾಸ್ಟೆಲ್ ಅಂತ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಹಿಸ್ಟ್ರಿ ಏನು ಮತ್ತು ಅದು ಹೇಗಿದೆ ಪ್ಲೇಸು ಎಲ್ಲ ನಿಮಗೆ ಅಲ್ಲೋದ್ಮೇಲೆ ನಮ್ಮ ಗೈಡಿಂದ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಓಕೆ ಅಲ್ವಾ? ಹಾಂ, ನಡಿ ನೋಡೋಣ. ನಮ್ಮ ಟ್ರಿಪ್ಪಿನ ಲಾಸ್ಟ್ ಡೇ ಇದು. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಲಾಸ್ಟ್ ಡೇಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂಲಾಗಿ ಎಂಜಾಯ್ ಮಾಡಿಕೊಂಡು ನಿಧಾನಕ್ಕೆಲ್ಲನೂ ಹೋಗ್ತಾ ಇದ್ದೀವಿ. ಇದು ಲಾಸ್ಟ್ ಡೇನೇ ನಿಮ್ಗೆ ತೋರಿಸಿದ್ದೆ. ಇವತ್ತು ಇನ್ನೊಂದು ಪ್ಲೇಸ್ಗೆ ಸೈಡ್ ವ್ಯೂ ಅಂತ ಇದು ಬಂದಿರೋದು ನಾವು ಬುಡಾಪೆಸ್ಟಲ್ಲಿ. ತುಂಬ ಚೆನ್ನಾಗಿದೆ, ಬನ್ನಿ ಎಂಜಾಯ್ ಮಾಡೋಣ ಪ್ಲೇಸ್ನ. ಚೈನ್ ಬ್ರಿಡ್ಜ್ ಕಾಣ್ತಾ ಇದೆ ಮತ್ತು ಪಾರ್ಲಿಮೆಂಟು ಕಾಣ್ತಿದೆ ನದಿ ಪಕ್ಕದಲ್ಲಿ. ಸಖತ್ತಾಗಿದೆ ಪ್ಲೇಸ್ ಅಂತೂ, ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡೋದಕ್ಕೆ, ಟೈಮ್ ಪಾಸ್ ಮಾಡೋದಕ್ಕೆ ಸೂಪರಾಗಿದೆ. ಬನ್ನಿ ಹಾಗೆ ಹೋಗೋಣ. ನಮ್ಮ ಟ್ರಿಪ್ಪು ತುಂಬಾ ಚೆನ್ನಾಗಾಯಿತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ ಟ್ರಿಪ್ಪಲ್ಲಿ ಒಂದು ಸಣ್ಣದಾಗಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಕೂಡ ನಡೀತು. ಅದು ನನ್ನ ತಮ್ಮ ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದ, ನನ್ನ ಮೇಲೆ, ನಮ್ಮ ಯಜಮಾನ್ರ ಮೇಲೆ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ದ. ಫುಲ್ ಲಾಸ್ಟ್ ಡೇಗೆ ಕೋಪ ಮಾಡ್ಕೊಂಡು ಯಾಕೆ ಏನು ಅಂತ ಬನ್ನಿ ಮುಂದೆ ಹಾಗೆ ತಿಳಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟಲ್ಲಿ ಬಂದ್ವಿ ಮೇಲ್ಗಡೆ, ಚೆನ್ನಾಗಿದೆ ನೋಡೋದಕ್ಕೆ. ಯಾಕೆಂದರೆ ಸೈಡ್ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ನೋಡಿ ಹಿಂದೆಗಡೆಯಿಂದ ಫುಲ್ಲು ನಾವು ನಿನ್ನೆ ಹೋಗಿದ್ದು ಚೈನ್ ಬ್ರಿಡ್ಜ್ ಕಾಣುತ್ತೆ ಮತ್ತು ಅಲ್ಲಿ ಪಾರ್ಲಿಮೆಂಟ್ ಕೂಡ ಕಾಣುತ್ತೆ, ನೀಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ನೋಡೋದಲ್ಲ. ಸೈಡ್ ವ್ಯೂ ಎಲ್ಲ ಇಲ್ಲಿದೆ, ಅದೇ ಜಾಸ್ತಿ ಫೇಮಸ್ಸು. ಇದು ಹಿಸ್ಟಾರಿಕಲ್ ಪ್ಲೇಸು ಅಂತ ಹೇಳಿದೆ, ಅದೇ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಂತ ಅಂದ್ಬಿಟ್ಟು. ತುಂಬ ಜನ ಸೆಲ್ಫಿಗಳು, ತುಂಬ ಫೋಟೋಶೂಟ್ಸ್ ಎಲ್ಲ ತೊಗೊತಿದ್ದಾರೆ. ಇಲ್ಲಿಂದ ಫುಲ್ ಅರ್ಧ ಸಿಟಿ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಮೇಲೆಯಿಂದ ನದಿ ಮತ್ತು ಪಾರ್ಲಿಮೆಂಟು, ಚೈನ್ ಬ್ರಿಡ್ಜು ಎಲ್ಲ ಚೆನ್ನಾಗಿದೆ. ಓಕೆ, ಇದಾಯಿತು. ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ. ನೆಕ್ಸ್ಟ್ ಪ್ಲೇಸ್ ಹೋದಾದ್ಮೇಲೆ ಅದ್ರ ಬಗ್ಗೆ ವ್ಯೂ ತೋರಿಸ್ತೀನಿ, ವ್ಯೂ ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಅದೇ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ, ಫುಲ್ ನಾನು ಕಪ್ಪಗಾಗ್ಬಿಟ್ಟಿನಿ, ಟ್ಯಾನ್ ಆಗಿಬಿಟ್ಟು ನೋಡಿದ್ರಲ್ಲ, ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಓಕೆ, ಏನಾಗಲ್ಲ. ನಮ್ಮ ಈ ಬಿಸಿಲಿಗೂ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ. ಇಲ್ಲೇ ಬೆಳ್ಳಕ್ಕೆ ಹೊಳಿತಾ ಇದ್ದಾರೆ, ಇಲ್ಲಿ ಬಂಗಾರ ಹೊಳ್ದಂಗೆ ಬೆಳ್ಳಕ್ಕಿದ್ದಾರೆ. ನಾವು ಕಪ್ಪಗಿರೋದು, ಇನ್ನೂ ಕಪ್ಪಗಾಗ್ಬಿಟ್ಟು ಈ ಬಿಸಿಲಲ್ಲಿ. ಮುಂದೆ ಹೋಗೋಣ. ಮುಂದೆ ಇನ್ನು ಯಾವ ಪ್ಲೇಸ್ಗೆ ಹೋಗ್ತೀವಿ ಏನು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ, ನಡಿ ನೋಡೋಣ. ಹೌದು, ತುಂಬ ಬ್ಯುಸಿಯಲ್ಲಿದ್ದಾರೆ ಗೈಡು, ಅದಕ್ಕೆ ಸಿಗ್ತಾ ಇಲ್ಲ. ಯಾಕೆಂದರೆ ಫೋಟೋ ತೆಗಿಬೇಕು ಮತ್ತು ಟೈಮ್ ಬೇರೆ ಆಗುತ್ತೆ ಅಂತ ಅಂದ್ಬಿಟ್ಟು ಬಿಸಿ ಸಿಕ್ಕದೆ ನಿಮ್ಗೆ ಇದ್ರ ಬಗ್ಗೆ ಹಿಸ್ಟ್ರಿ ಕೂಡ ಹೇಳಿಸ್ತೀನಿ. ಓಕೆ ಅಲ್ವಾ? ಹಾಗೆ ಮುಂದೆ ವ್ಯೂ ತೋರಿಸ್ತೀನಿ ಬನ್ನಿ. ನಮ್ಮ ಫೋಟೋಸ್ ಎಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ ಲಾಸ್ಟ್ ಡೇಯಲ್ಲಿ. ಯಾಕೆ ಅಂತಂದರೆ ಕೋಪ ಮಾಡ್ಕೊಂಬಿಟ್ನಲ್ಲ. ಫೋಟೋಸ್ ಎಲ್ಲ ನನ್ನ ತಮ್ಮನೇ ತೆಗಿತಿದ್ದಿದ್ದು, ನಮ್ಮದೆಲ್ಲ ಫೋಟೋಸ್ ತೆಗಿತಾ ಇದ್ದ, ವಿಡಿಯೋಸ್ ಮಾಡ್ತಿದ್ದ, ಪ್ಲೇಸಲ್ಲಿ ಹೇಗೆ ಹೋಗಬೇಕು ಅಂತೆಲ್ಲ ಅವನೇ ಮಾಡ್ತಾಯಿದ್ದ, ಎಲ್ಲ ಅವನೇ ನೋಡ್ಕೊತಾ ಇದ್ದ. ಲಾಸ್ಟ್ ಒಂದು ಸಣ್ಣದೊಂದು ತಪ್ಪಾಗಿದ್ದಕ್ಕೋಸ್ಕರ ನಮ್ಮನ್ನು ಮಾತೇ ಆಡ್ತಿರ್ಲಿಲ್ಲ. ಮಾತಾಡಿಸ್ತಾ ಇದ್ದ, ಅಷ್ಟಾಗಿ ಇದು ಮಾಡ್ತಿರ್ಲಿಲ್ಲ. ಬೇಜಾರಾಗೋಗಿತ್ತು ಅವ್ನಿಗೂ. ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಇಷ್ಟೆಲ್ಲ ಕರ್ಕೊಂಬಂದು ಬೇಜಾರು ಆಯಿತು ಅಂತಲ್ಲ. ಯಾರೇ ಆದರೂ ಅಷ್ಟೇ ಇರ್ತದೆ, ಬೇಜಾರು ಮಾಡಬಾರ್ದು ಪಾಪ. ನಮಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಅವ್ನಿಗೆ ಗೊತ್ತಿಲ್ಲದೆ ಇರೋ ಊರಿಗೆ ಕರ್ಕೊಂಡೋಗಿ, ಊರು ಅಲ್ಲ ದೇಶಕ್ಕೆ ಕರ್ಕೊಂಡೋಗಿ ಅವನಿಗೂ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯೆನ್ಸು, ನಮಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಅವನ ಜೊತೆ ನಾವು ಕೂಡ ಸ್ವಲ್ಪ ಜವಾಬ್ದಾರಿ ತೊಗೊಳ್ಬೇಕು. ಯಾಕೆ ನಾವೇನೋ ನೋಡ್ತಿರ್ಲಿಲ್ಲ, ಅವನ ಮೇಲೆ ಎಲ್ಲ ಬಿಟ್ಬಿಟ್ಟಿದ್ವಿ. ಅವನೊಬ್ಬನೇ ನಮ್ಮನ್ನು ಇಷ್ಟು ಜನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದ. ಎಲ್ಲೂ ಏನೂ ಒಂದು ಚಿಕ್ಕ ತಪ್ಪಾಗಲಿಲ್ಲ, ಎಲ್ಲೂ ನಮಗೊಂದು ಸ್ವಲ್ಪ ಕೂಡ ಇನ್ಕನ್ವೀನಿಯನ್ಸ್ ಆಗಲಿಲ್ಲ. ಎಲ್ಲ ಕಡೆನೂ ಫಸ್ಟೇ ರೂಮೆಲ್ಲ ಬುಕ್ ಮಾಡಿದ್ದ, ಊಟಕ್ಕೆ ತಿಂಡಿಗೆ, ನಮ್ಗೆ ಯಾವುದಕ್ಕೂ ಕೂಡ ಏನೂ ಆಗಿರಲಿಲ್ಲ. ಎಲ್ಲ ತುಂಬ ಚೆನ್ನಾಗಾಯಿತು. ಲಾಸ್ಟಲ್ಲಿ ಏನು ಅಂತಂದರೆ, ನಮಗೆ ರೋಮ್ ಸಿಟಿಯಿಂದ ಬುಡಾಪೆಸ್ಟಿಗೆ ಬರಬೇಕಾದ್ರೆ ಫ್ಲೈಟ್ ಒಂದು 2-3 ಅವರ್ಸು ಲೇಟ್ ಆಯಿತು ಅಂತ ಅಂದ್ಬಿಟ್ಟು, ಡಿಲೇ ಆಯಿತು ಅಂದ್ಬಿಟ್ಟು ನಮ್ಮ ಮನೆಯವರು ಅಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆಯಿತು. ಅದಕ್ಕೋಸ್ಕರ ನಮ್ಮ ಮನೆಯವ್ರ ಮೇಲೆ ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದ. ಏನು ಅಂತ ಮುಂದೆ ಹೇಳ್ತೀನಿ ಬನ್ನಿ. ಇದು ಒಂದು ಓಕೆ, ಹಲೋ ಪೀಪಲ್, ನಮಸ್ಕಾರ. ನಾನು ನಿಮ್ಮ ಪ್ರಕಾಶ್ ಮಾಡ. ಬುಡಾಪೆಸ್ಟ್ನ ತುಂಬ ಫೇಮಸ್ ಕ್ಯಾಸಲ್, ಓಲ್ಡೆಸ್ಟ್ ಕ್ಯಾಸಲ್ ಕೂಡ. ಆಲ್ಮೋಸ್ಟ್ ಒಂದು 200-300 ವರ್ಷಗಳ ಹಿಂದೆ ಕಟ್ಟಿರೋಂಥ ಕ್ಯಾಸಲ್ ಇದು. 2-3 ಸಲ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾನೆ. ಏಕೆಂದರೆ ಒಂದು ವಾರ್ ಬಂದಾಗ, ಅಂದರೆ ಅದು ವಾರ್ ಆದಾಗ, ಬೇರೆ ಜೊತೆ ವಾರ್ ಆದಾಗ, ವರ್ಲ್ಡ್ ವಾರ್ ಟೈಮಲ್ಲಿ ಕೂಡ ಡ್ಯಾಮೇಜ್ ಆಗಿತ್ತು. ಮತ್ತು ರೀಕನ್ಸ್ಟ್ರಕ್ಷನ್ ಮಾಡಿ ಇವೆಲ್ಲ ಸೆಕೆಂಡ್ ವರ್ಷ ನೋಡ್ತಾ ಇದ್ದೀವಿ. ಮೋಸ್ಟ್ ಆಫ್ ದಿ ಥಿಂಗ್ಸ್ ರೀಕನ್ಸ್ಟ್ರಕ್ಷನ್, ಸ್ವಲ್ಪ ಥಿಂಗ್ಸ್ ಹಳೇದೇ ಮೇಂಟೈನ್ ಮಾಡ್ಕೊಂಡ್ಬಂದವ್ರೆ. ಸೊ ಫೇಮಸ್ ಕ್ಯಾಸಲ್, ತುಂಬ ಪಿಕ್ಚರಿಸ್ಟಿಕ್ ಇದೆ. ಆಮೇಲೆ 2-3 ಮ್ಯೂಸಿಯಂ ಇದೆ. ಗ್ಯಾಲರಿ ಮ್ಯೂಸಿಯಂ, ನ್ಯಾಷನಲ್ ಗ್ಯಾಲರಿ ಮ್ಯೂಸಿಯಂ ಇದೆ, ಇನ್ನೊಂದು ಆರ್ಟ್ ಮ್ಯೂಸಿಯಂ ಇದೆ. ಅದು ಬಿಟ್ಟು ಸ್ಟ್ಯಾಚ್ಯೂಗಳು ತುಂಬ ಇದ್ದಾವೆ. ನೀವು ಬಂದು ಆರಾಮಾಗಿ ಬಂದು ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಫೋಟೋಸ್ ತೊಗೊಳೋಕ್ಕೆ ಸೂಪರ್ ಜಾಗ.
ಅಷ್ಟೇ. ತುಂಬ ಕೆದಕಿ ಒಳಗಡೆ ಹೋಗಿಲ್ಲ ನಾವು ಇದ್ರ ಬಗ್ಗೆ. ನಾರ್ಮಲ್ ಓವರ್ವ್ಯೂ ಇರ್ತದೆ. ಈಗ ಫೋಟೋ ಚೆನ್ನಾಗಿ ತೆಗಿಬೇಕು, ಕ್ಯಾಸಲ್ ಚೆನ್ನಾಗಿದೆ ನೋಡ್ಕೊಂಡು ಹೋಗೋಣ ಅಂತ. ಸೊ ಎಲ್ಲ ಊರು ಒಂದು ಕ್ಯಾಸಲ್ ಇರುತ್ತೆ. ಸೊ ಈ ಬುಡಾಪೆಸ್ಟ್ ಸೈಡ್ ವ್ಯೂ ನೋಡೋಕೆ ಚೆನ್ನಾಗಿದೆ. ಬುಡಾಪೆಸ್ಟ್ನ ಕ್ಯಾಸಲ್ ಇದು. ಇಲ್ಲಿಂದ ವ್ಯೂ, ಸಿಟಿ ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ಮೇ ಬಿ ಅವ್ರು ಏನನ್ಸುತ್ತೆ, ಹಳೆ ಕಾಲದಲ್ಲಿ ರಾಜ ಮಹಾರಾಜ ಯಾರು ಅಟ್ಯಾಕ್ ಮಾಡೋಕೆ ಬರೋರು ಈಸಿಯಾಗಿ ನೋಡೋಣ ಕಂಡುಬಿಟ್ಕೊಂಡು ಅಂತ ಟೈಟಲ್ ಕಟ್ಕೊಂಡವನೆ ಅಷ್ಟೇ. ಪ್ಲೀಸ್. ಓಕೆ, ಥ್ಯಾಂಕ್ ಯು. ಲಾಸ್ಟ್ ಡೇ ಆಗಿರೋದ್ರಿಂದ ನಾವು ಕುತ್ಕೊಂಡು ಸ್ವಲ್ಪ ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡಿಕೊಂಡು ಮೂವ್ ಆಗ್ತಾ ಇದ್ವಿ. ಯಾಕೆ ಅಂದರೆ 12 ಡೇಸ್ ನಾನು ಫುಲ್ಲು ನಾವು ಟಯರ್ಡ್ ಆಗಿಬಿಟ್ಟಿತ್ತು. ಚೆನ್ನಾಗಿ ಓಡಾಡ್ತಾ ಇದ್ವಿ. ಪರ್ ಡೇಗೆ ಏನಿಲ್ಲ ಅಂದರೆ ಒಂದು 8-10 ಕಿಲೋಮೀಟ್ರ್ ಓಡಾಡ್ತಾ ಇದ್ವಿ. ಅಪ್ಪಗೂ ಕೂಡ ಆಗ್ತಾನೆ ರೀಸೆಂಟಾಗಿ ಆಕ್ಸಿಡೆಂಟ್ ಆಗಿತ್ತು. ಆಗಿ ಒಂದು 2-3 ತಿಂಗಳಿಗೆ ನಾವು ಈ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದು. ಅವ್ರಿಗೂ ಕೂಡ ಹೌದು ನಮ್ಮ ಜೊತೆಗೆ ನಡೀತಾ ಇದ್ದು. ಅವರು ಕೂಡ ಫುಲ್ಲು ಟಯರ್ಡ್ ಆಗಿದ್ದು ಅಲ್ಲದೆ ನಾವು ಕೂಡ ಟಯರ್ಡ್ ಆಗಿದ್ವಿ. ಜೊತೆ ನನ್ನ ತಮ್ಮನೂ ಅಷ್ಟೇ. ಅವ್ನ ಬಾಡಿ ಟಯರ್ಡ್ ಆಗೋದಲ್ಲದೆ ಅವ್ನ ಬ್ರೈನ್ ಕೂಡ ಟಯರ್ಡ್ ಆಗೋಗಿತ್ತು. ಅಷ್ಟೇ ಅವನಿಗೆ ಫುಲ್ಲು ಅವನ ಮೇಲೇ ಡಿಪೆಂಡ್ ಆಗಿಬಿಟ್ಟಿದ್ವಿ ನಾವೆಲ್ಲನೂ ಅಷ್ಟೇ. ನಮ್ಮ ಲೈಫಲ್ಲಿ ಒಂದು ಒಳ್ಳೆ ಟ್ರಿಪ್ ಅಂತ ನಾನು ಮೆಮೊರಿಯಾಗಿ ಹೇಳ್ಕೊಬೋದು ಇದು. ಬನ್ನಿ. ನಮ್ಮೂರಲ್ಲಿ ಹೇಗೆ ನಾವು ಪ್ರತಿ ದೇಶಕ್ಕೂ ಹೋದಾಗ, ಪ್ರತಿ ಸ್ಟೇಟ್ಗೂ ಹೋದಾಗ ದೇವಸ್ಥಾನಗಳನ್ನ ನೋಡ್ತೀವೋ, ಹಾಗೆ ಇಲ್ಲಿ ಎಲ್ಲೋದು ಚರ್ಚ್ಗಳೇ ಕಾಣುತ್ತೆ. ಚರ್ಚು ಅದರಲ್ಲಿ ಇದೊಂದು ಚರ್ಚು, ಇದು ಫೇಮಸ್ ಆಗಿರೋ ಚರ್ಚು ಅಂತ ಇಲ್ಲಿನ ಇದರಲ್ಲಿ. ಓಕೆ, ಇದೆಲ್ಲ ನೋಡಿದ್ವಿ. ಮೇಲೆ ಹೋಗ್ತಾ ಇಲ್ಲ, ಮೇಲ್ಗಡೆ ಇದೆ ಎಂಟ್ರೆನ್ಸ್ ಮೇಲೆ ಮೇಲ್ಗಡೆ ಕಾಣುತ್ತಲ್ಲ ಗುಮ್ಮಟ, ಆ ಗುಮ್ಮಟ ಹತ್ರ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಏನಿದೆ ಎಂಟ್ರೆನ್ಸ್ ಫೀಸ್ ಇದೆ. ನಾವು ಹೋಗ್ತಾ ಇಲ್ಲ. ಓಕೆ, ನಾವು ಬುಡಾ ಕಾಸ್ಟಲಲ್ಲೇ ಎಲ್ಲ ಫುಲ್ ನೋಡ್ಕೊಂಬಂದ್ವಿ ಸೈಡ್ ವ್ಯೂನೆಲ್ಲನೂ. ಇದು ಸೇಮ್ ಆ್ಯಸ್ ಇದು, ಲೈಕ್ ಅದನ್ನೇ ಮೇಲೆ ಹೋಗಿ ಎಲ್ಲ ಸೈಡ್ ವ್ಯೂ ನೋಡೋ ಅಂಥದ್ದು. ನಾವೆಲ್ಲೂ ಹೋಗ್ತಾ ಇಲ್ಲ. ಇದು ಆಯಿತು. ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ. ನೆಕ್ಸ್ಟ್ ಪ್ಲೇಸ್ ಹೋದಾಗ ನಿಮ್ಗೆ ಎಲ್ಲಿ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಓಕೆ, ಈ ಪ್ಲೇಸ್ ಇಷ್ಟೇ, ಮುಗೀತು. ಇಲ್ಲೆಲ್ಲ ಫೋಟೋ ಗೀಟು ಎಲ್ಲ ತೊಗೊಂಡ್ವಿ, ಸೆಲ್ಫಿ ತೊಗೊಂಡ್ವಿ, ಎಲ್ಲ ಆಯಿತು. ಓಕೆ, ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇದೆ. ಆಚೆ ಅಂದರೆ ತುಂಬ ಬಾಯಿ ಫುಲ್ ಒಣಗ್ತಾ ಇರುತ್ತೆ. ಒಂದು 10 ನಿಮಿಷಕ್ಕೂ ನೀರು ಕುಡಿತಾ ಇರ್ತೀವಿ. ನೀರಿಗೇನು ತೊಂದರೆ ಇಲ್ಲ, ಪ್ರತಿಯೊಂದು ಕಡೆ ನೀರಿಗೆ ಇರ್ತದೆ, ಚೆನ್ನಾಗಿದೆ. ಓಕೆ, ಅಷ್ಟೇ. ಮತ್ತಿನ್ನೊಂದು ಹೇಳಬೇಕು ಅಂದರೆ ಈ ಊರಲ್ಲಿ ತುಂಬ ಚೆನ್ನಾಗಿದೆ, ಜನ ಚೆನ್ನಾಗಿದ್ದಾರೆ ಅಂದರೆ ಒಳ್ಳೆ ಪರ್ಸನ್ಸು, ತುಂಬ ಕೈಂಡ್ ಪರ್ಸನ್ಸ್ ಇದ್ದಾರೆ. ಬೇರೆ ಕಡೆಯಿಂದ ಈ ನಾವಿಷ್ಟು ದೇಶಕ್ಕೆ ಬಂದ ದೇಶಕ್ಕಿಂತ ಈ ದೇಶದಲ್ಲಿರೋ ಜನ ಸ್ವಲ್ಪ ಕೈಂಡ್ನೆಸ್ ಸ್ವಲ್ಪ ಇದೆ. ಇದು ಬಿಟ್ಟರೆ ನಮ್ಮದು ಪೋಲ್ಯಾಂಡ್, ನಮ್ಮದು ಅಂದರೆ ನಮ್ಮ ತಮ್ಮ ಇದೆ ಪೋಲ್ಯಾಂಡ್. ಅಲ್ಲೂ ಅಷ್ಟೇ ಕೈಂಡ್ನೆಸ್. ಪೀಪಲ್ ಅವ್ರಿಗೆ ಏನು ಬೇಕೋ ಅದು ಸಹ ಮಾಡ್ಕೊಂಡು ಸೈಲೆಂಟಾಗಿರ್ತಾರೆ ಸರ್. ಜಾಸ್ತಿ ಜಗಳ ಆಗಲಿ ಕಿಚ್ಚೋದು ಮಾಡೋದು ಏನಿಲ್ಲ. ಮತ್ತು ಸಿಕ್ಕದೆ ಯಾರಾದರೂ ಆಗಲಿ ಕಾಣಿಸಿದ್ರೆ ಸ್ಮೈಲ್ ಕೊಡೋದು, ಮಾತಾಡ್ಸೋದು ಮಾಡ್ತದೆ. ಓಕೆ, ನೆಕ್ಸ್ಟ್ ಹೋಗೋಣ ಹೊಸ ಪ್ಲೇಸ್. ನಿಮಗೆ ಲಾಸ್ಟ್ ಹೇಳಿದ್ದೆ ಒಂದು ಚಿಕ್ಕದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಅಂತ ಅಂದ್ಬಿಟ್ಟು. ಅದು ಚಿಕ್ಕದೇ, ಆದರೆ ಆಗ ಆ ಟೈಮಲ್ಲಿ ತುಂಬ ದೊಡ್ಡ ಇನ್ಸಿಡೆಂಟು ಅಂತ ಅಂದ್ಕೊತೀನಿ ನಮಗೆ. ಅದು ಏನಿಲ್ಲ, ನಾವು ಫ್ಲೈಟು ರೋಮ್ ಸಿಟಿಯಿಂದ ನಾವು ಬುಡಾಪೆಸ್ಟಿಗೆ ಬರಬೇಕಾದ್ರೆ ಸ್ವಲ್ಪ ಫ್ಲೈಟ್ ಲೇಟ್ ಆಗಿದ್ದಾಗ ನಮ್ಮ ಮನೆಯವರು ಅಲ್ಲಿನ ಏನು ಡ್ರಿಂಕ್ಸ್ ಬರುತ್ತೋ ಅದು ತೊಗೊಂಡಿದ್ರು. ಅದು ಸ್ವಲ್ಪ ಓವರ್ ಆಗಿತ್ತು, ಇಲ್ಲ ಅವ್ರಿಗೆ ಅದು ಸೆಟ್ ಆಗಲಿಲ್ವೋ ಏನು ಅಂತ ಗೊತ್ತಾಗಲಿಲ್ಲ. ಆದರೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಜಾಸ್ತಿ ಕುಡ್ದಾಗ ಏನಾಗುತ್ತೋ ಆ ಥರ ಆಗಿಬಿಟ್ಟಿತ್ತು. ತೊಗೊಂಡಿದ್ದೆ ಲಿಮಿಟೆಡ್ ಆಗೋದು, ಅದು ಅವ್ರಿಗೆ ಸೆಟ್ ಆಗಲಿಲ್ಲ. ಆಮೇಲೆ ತುಂಬಾ ಕಷ್ಟ ಆಯಿತು. ನಾವು ಏರ್ಪೋರ್ಟಿಗೆ ಬಂದು ಫ್ಲೈಟ್ ಹತ್ತಕ್ಕೆ, ಅಲ್ಲಿ ಫ್ಲೈಟಲ್ಲಿ ಕುತ್ಕೊಂಡಾಗ ನಮಗೆ ಅಲ್ಲಿ ಏನಿರ್ತಾರೆ ಅವರು ಏರೋಸ್ಟರ್ಸು, ಅವರು ಕೂಡ ನಮಗೆ ಬಂದು ಕೇಳ್ತಿದ್ದು, ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಹೇಳ್ಕೊಳ್ಳಿ, ನೆಕ್ಸ್ಟ್ ಫ್ಲೈಟಿಗೆ ಬನ್ನಿ, ಹಾಗೆ ಹೀಗೆ ಅದು ಇದು ಅಂತ. ಆಮೇಲೆ ನನ್ನ ತಮ್ಮ ಮ್ಯಾನೇಜ್ ಮಾಡ್ದೆ. ಇಲ್ಲ ಅಂದಿದ್ರೆ ನಾವು ಮತ್ತೆ ಅವರು ಕಳಿಸ್ಬಿಟ್ಟು ನಾವು ಮತ್ತೆ ವಾಪಸ್ ಇನ್ನೊಂದ್ಸಲ ನಾವು ಮತ್ತೆ ವಾಪಸ್ ಬುಕ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಆ ಥರ ಆಗಿಬಿಡ್ತಿತ್ತು. ಹೇಳೋಕ್ಕೆ ಚಿಕ್ಕದು, ಆದರೆ ಆ ಟೈಮಲ್ಲಿ ತುಂಬ ದೊಡ್ಡದಾಗೆ ಆಗಿತ್ತದು. ಅಷ್ಟೇ, ಬನ್ನಿ. ಓಕೆ, ಇಲ್ಲಿನ ಒಪೇರಾ ಹೌಸ್ ಇದು ನೋಡೋದಲ್ಲ. ಒಪೇರಾ ಹೌಸ್ನ ಹೇಗಿದೆ ಅಂತ ಅಂದ್ಬಿಟ್ಟು ಒಪೇರಾ ಹೌಸ್ ನೋಡಿದ್ದಾಯಿತು. ನೆಕ್ಸ್ಟ್ ಮುಂದೆ ಮೂವ್ ಆಗೋಣ. ಎಲ್ಲಿ ಅಂತ ಗೊತ್ತಿಲ್ಲ. ನೆಕ್ಸ್ಟು ಮೆಟ್ರೋಗೋ ಏನೋ ಹೋಗ್ತಾ ಇದ್ದೀವಿ, ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ಪ್ಲೇಸಲ್ಲಿ. ನಾನೆಲ್ಲ ಒಪೇರಾ ಹೌಸ್ ನೋಡಿದ್ದಾಯಿತು. ಏನಂತದೇನಿಲ್ಲ. ಒಪೇರಾ ಹೌಸ್ ಅಂದರೆ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲಿ ನಡೆಯುತ್ತೋ ಸಿಟಿಯಲ್ಲಿ ಮೇಯ್ನಾಗಿ ಅಂಥ ಜಾಗ ಇದು. ಓಕೆ, ಇದಾಯಿತು ನೋಡಿದ್ದು. ಒಪೇರಾ ಹೌಸ್ ನೋಡಿದ್ದಾಯಿತು. ಎಲ್ಲ ಜಾಸ್ತಿ ದೂರ ಏನಿಲ್ಲ. ಇಲ್ಲಿ ಸರೌಂಡಿಂಗ್ ಒಂದು ಸಿಟಿ ಎಂಟ್ರೆನ್ಸ್ ಆಗಿಬಿಟ್ರೆ ಪಕ್ಕದಲ್ಲೇ ಇರುತ್ತೆಲ್ಲ. ಎಲ್ಲ ದೇಶದಲ್ಲೂ ಅಷ್ಟೇ ಹಾಗೆ ಇದ್ದಿದ್ದು. ನಮ್ಗೆ ಸ್ವಲ್ಪ ಕಷ್ಟ ಆಗಿದ್ದು. ಇಟ್ಲಿಯಲ್ಲಿ ಸ್ವಲ್ಪ ದೂರ ಇತ್ತು, ಮತ್ತು ಇನ್ನೊಂದು ದೇಶದಲ್ಲಿ ಸ್ವಲ್ಪ ದೂರ ಇತ್ತು. ಓಕೆ, ಮೆಟ್ರೋಗೆ ಬಂದಿದ್ದೀವಿ. ಮೆಟ್ರೋ ಟ್ರಾಮ ಗೊತ್ತಿಲ್ಲ, ಮೆಟ್ರೋ ಐ ಥಿಂಕ್ ಸೊ ಅಂತೀವಿ. ಕೆಳಗಡೆ ಇದೆ ನೋಡಿ ಮೆಟ್ರೋ ಹೇಗಿದೆ. ಓ ಮೈ ಗಾಡ್, ನೋಡಿ ಬರ್ತಾ ಇದೆ ಯಾವುದೋ ಗಾಡಿ ಬರ್ತಾ ಇದೆ ನೋಡಿ ಗಾಡಿ.
ಇದೊಂದು ಕಾರಣದಿಂದ ನನ್ನ ತಮ್ಮನಿಗೆ ಬೇಜಾರು ಮಾಡಿಬಿಟ್ಟೆ. ಅಷ್ಟೆಲ್ಲ ಮಾಡಿದವನಿಗೆ ಲಾಸ್ಟಲ್ಲಿ ಬೇಜಾರಾಗೋಯ್ತಲ್ಲ ಅಂತ ಒಂದು ಚಿಕ್ಕದಾಗಿ ನನಗೂ ಸ್ವಲ್ಪ ಬೇಜಾರು ಅಷ್ಟೇ. ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು ನಮ್ಮ ಟ್ರಿಪ್ಪು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಲೈಫಲ್ಲಿ ಮೆಮೊರಿ ಅಂತ ಹೇಳ್ಬೋದು. ಇದು ಮರೆಯೋದಕ್ಕೆ ಆಗದೇ ಇರೋಂಥ ಟ್ರಿಪ್ಪು ಅಂತ ಹೇಳ್ಬೋದು ಇದು ನಾನು. ಓಕೆ, ಮತ್ತೊಂದು ಪ್ಲೇಸಿಗೆ ಬಂದಿದ್ದೀವಿ. ಮತ್ತೆ ಹೊಸ ಪ್ಲೇಸು ಬುಡಾಪೆಸ್ಟಲ್ಲಿ ಹೊಸ ಪ್ಲೇಸ್ ಯಾವ್ದು ಬಂದಿದ್ದೀವಿ ಅಂದರೆ, ಇಲ್ಲಿ ಕಾಣಿಸುತ್ತಲ್ಲ ನಿಮಗೆ ಈ ಸ್ಟ್ಯಾಚು ಎಲ್ಲ ಹೀರೋ ಸ್ಕ್ವಯರ್ ಅಂತೆ. ಹೀರೋ ಸ್ಕ್ವಯರ್ ಅಂತ ಇದು ಪ್ಲೇಸಸ್ದು. ಏನೋ ನಿನ್ನೆಲ್ಲ ಸ್ಟೇಜೆಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಯಾವ ಫಂಕ್ಷನ್ ಇತ್ತೋ ಇಲ್ವೋ, ನಾಳೆಗಿದೆಯೋ ಇವತ್ತಿಗಿದೆಯೋ ಗೊತ್ತಿಲ್ಲ. ಎಲ್ಲ ಜೋಡಿಸ್ತಾ ಇದ್ದಾರೆ. ಒಳಗಡೆಗೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ನೋಡ್ತೀವಿ ಇನ್ನೂ. ಆ ಕಡೆ ರೌಂಡ್ ಹಾಕ್ಕೊಂಡು ಬಂದು ಒಳಗಡೆ ತೋರಿಸ್ತೀನಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಎಂಟ್ರಿ ಇದೆಯೋ ಗೊತ್ತಿಲ್ಲ. ಹೀರೋ ಸ್ಕ್ವೇರ್ ಆ್ಯಕ್ಚುಲಿ 1000 ವರ್ಷ ಆಗಿದ್ದು ಖುಷಿಗೆ ಅಂತಲೇ ಮಾಡಿರೋದು. ಸೊ ಯಾವಾಗ ಹಂಗೇರಿಯನ್ ಸ್ಟೇಟ್ ಆಗಿ 1000 ವರ್ಷ ಆಗಿದ್ದು ಖುಷಿಗೋಸ್ಕರ ಇಲ್ಲಿ ಆಗಿನ ರಾಜ ಕಟ್ಟಿರೋಂಥದ್ದು. ಆ ಟೈಮಲ್ಲಿ ಹೀರೋಗಳನ್ನೆಲ್ಲರೂ ಸ್ಟ್ಯಾಚ್ಯೂಗಳೆಲ್ಲ ಹಾಕ್ಬಿಟ್ಟು ಅದನ್ನು ಸುತ್ತ ಒಂದು ರೌಂಡ್ ಸರ್ಕಲ್ ಎಲ್ಲ ಕಡೆ ಇಟ್ಟು ಇದನ್ನು ಹೀರೋ ಸ್ಕ್ವೇರ್ ಅಂತ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಆವಾಗ 1800ರಲ್ಲಿ ಆ ಟೈಮ್ ಆವಾಗ ಕಟ್ಟಿರೋದು 1800ರಲ್ಲಿ. ಆವಾಗಿಂದನೂ ಇದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಆಗಿದೆ. ಜನ ಬಂದು ವಿಸಿಟ್ ಮಾಡ್ತಾರೆ. ಇದರ ಬ್ಯಾಕ್ ಸೈಡನ್ನೇ ಸಿಟಿ ಪಾರ್ಕ್ ಇದೆ. ಸಿಟಿ ಪಾರ್ಕ್ ಒಂದ್ಸಲ ವ್ಯೂ ನೋಡಿ. ಸಿಟಿ ಪಾರ್ಕಲ್ಲೆಲ್ಲನೂ ಒಂದು ಕೆರೆ ಕೂಡ ಇದೆ. ಜನ ಎಲ್ಲ ವಾಕಿಂಗು ಮತ್ತು ಗ್ರೌಂಡೆಲ್ಲ ತಿರುಗಾಡ್ಕೊಂಡು ಬರ್ತಾರೆ. ಸೊ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬುಡಾಪೆಸ್ಟಲ್ಲಿ ಜಾಸ್ತಿ ಒಳ್ಳೆ ದೊಡ್ಡ ಪಾರ್ಕ್ ಅಂದರೆ ಇದ್ದೇನೆ, ಇದರಿಂದನೇ ಇರೋದು. ಎಸ್, ಅಷ್ಟೇ. ಥ್ಯಾಂಕ್ ಯು. ಬ್ಯಾಡ್ ಇನ್ಸಿಡೆಂಟ್ ನಿಮ್ಮ ಜೊತೆ ಏನಕ್ಕೆ ಹಂಚ್ಕೊಂಡೆ ಅಂತಂದರೆ, ನನಗಂತೂ ಇಷ್ಟ ಇರಲಿಲ್ಲ. ಅದು ಹಂಚ್ಕೊಂಡಿದ್ದೇನಕ್ಕೆ ಅಂದರೆ, ನಿಮ್ಮ ಜೊತೆಗೂ ಅಷ್ಟೇ ಇನ್ನೊಂದ್ಸಲ ನೀವು ಯಾರಾದರೂ ಆ ಥರ ಹೋದಾಗ, ಬೇರೆ ದೇಶಕ್ಕೆ ಹೋದಾಗ, ಬೇರೆ ಊರಿಗೆ ಹೋದಾಗ, ಬೇರೆ ಸ್ಟೇಟಿಗೆ ಹೋದಾಗ, ನಿಮ್ಗೆ ಗೊತ್ತಿಲ್ಲದ ಜನ, ಗೊತ್ತಿಲ್ಲದ ಭಾಷೆ, ಗೊತ್ತಿಲ್ಲದ ಊರು ಅಂತ ಇದ್ದಾಗ ಅಲ್ಲಿ ಹುಷಾರಾಗಿರಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ನನಗಿದು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಕ್ಕೆ ನಂಗೆ ಒಂಚೂರು ಇಷ್ಟ ಇರಲಿಲ್ಲ. ಏಕೆಂದರೆ ಒಂದು ಬ್ಯಾಡ್ ಥಿಂಕು ಯಾಕೆ ಅಂತ ಅಂದ್ಬಿಟ್ಟು. ಆದರೆ ನಿಮಗೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಯಾರಿಗೂ ಈ ಥರ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಯಾಕೆಂದರೆ 2 ಅವರ್ಸ್ ಜರ್ನಿ ಲೇಟ್ ಆಗಿದ್ದಕ್ಕೆ, ಅಲ್ಲಿ ತೊಗೊಂಡಿದ್ದಕ್ಕೆ ನಮಗೆ ಫ್ಲೈಟ್ ಹತ್ಕೊಂಡು ಕುತ್ಕೊಂಡ್ವಿ. ಆದಮೇಲೆ ಅವ್ರಿಗೆ ಸ್ವಲ್ಪ ವಾಮಿಟ್ ಕೂಡ ಆಯಿತು. ಅದನ್ನು ನೋಡಿ ನಮಗೆ ತುಂಬಾ ಅವರು ಅಲ್ಲೇನು ಫ್ಲೈಟಲ್ಲಿ ಇರ್ತಾರಲ್ಲ ಏರೋ ಸ್ಟ್ರೆಸ್ಸು ತುಂಬಾ ನಮಗೆ ಇದು ಮಾಡಿದ್ರು ಅವರು. ಇಲ್ಲ ನೀವು ಇಳ್ಕೊಳ್ಳಿ, ನೆಕ್ಸ್ಟ್ ಫ್ಲೈಟಿಗೆ ಬನ್ನಿ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಮ್ಯಾನೇಜ್ ಮಾಡ್ದೆ. ಅದನ್ನ ಹೇಗೋ ಮ್ಯಾನೇಜ್ ಮಾಡಿಕೊಂಡು ನಾವು ಬಂದ್ವಿ. ಆ ಥರ ನೆಕ್ಸ್ಟ್ ನಿಮ್ಮ ಜೊತೆ ಯಾರ ಜೊತೆಗೂ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು. ಇಲ್ಲಿ ಪಾರ್ಕಲ್ಲಿ ಚೆನ್ನಾಗಿ ಒಂದು 2 ಅವರ್ ನಿದ್ದೆ ಮಾಡಿದ್ವಿ. ಬಾಕ್ಸ್ ತೊಗೊಂಡೋಗಿ ನಾವು ಊಟ ಮಾಡ್ಕೊಂಡು ನಿದ್ದೆ ಮಾಡಿ ರೆಸ್ಟ್ ತೊಗೊಂಡು ಮತ್ತೆ ಅಲ್ಲಿ ವಾಟರ್ ಫಾಲ್ ನೋಡೋದಲ್ಲ, ಆ ವಾಟರ್ ಫಾಲಲ್ಲಿ ಸ್ವಲ್ಪ ಚೆನ್ನಾಗಿ ಆಟ ಆಡಿ ಫೋಟೋಸ್ ತೊಗೊಂಡು ವಿಡಿಯೋ ಮಾಡಿಕೊಂಡು ಮತ್ತು ಅಲ್ಲಿಂದ ನಾವು ರೂಮ್ಗೆ ಮೂವ್ ಆಗ್ತಾಯಿದ್ದೆ. ರೂಮಿಗೆ ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಬೇಗ ಪ್ಯಾಕ್ ಮಾಡ್ಕೊಂಡು ಹೋದ್ವಿ. ಈ ಸಲ ನಾವು ಹೋಗ್ತಾಯಿದ್ದು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನಾವು ಬುಡಾಪೆಸ್ಟಿಂದ ಪೋಲ್ಯಾಂಡ್ಗೆ ಏನಿಲ್ಲ ಅಂದರೆ ಒಂದು 3-4 ದೇಶ ಸುತ್ತಕೊಂಡು ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮು. ಬೇರೆ ದೇಶಕ್ಕೆ ಹೋಗ್ತಾ ಇದ್ದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಅದು ಕೂಡ ನಿಮ್ಮ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ. ಮತ್ತು ಇಲ್ಲಿ ಮೆಟ್ರೋಗೆ ಬಂದಿದ್ದೀವಿ. ತುಂಬ ಮೇಲೇ ಇದೆ ಮೆಟ್ರೋ, ಅಂದರೆ ತುಂಬ ಜಾಸ್ತಿ ಡೌನಲ್ಲಿ ಇರ್ತೈತಿ. ಇದು ಮೇಲೇ ಇದೆ ಮೆಟ್ರೋ. ಖುಷಿ ಆಯಿತು. ಮತ್ತು ಇಲ್ಲಿ ಜಾಸ್ತಿ ಮೆಟ್ರೋ ಓಡಿಸೋದು ಜಾಸ್ತಿ ಲೇಡೀಸ್ಗಳು ಜಾಸ್ತಿ ನಾನು ನೋಡಿದೆ. ಇಲ್ಲಿ ಅದು ಹ್ಯಾಂಡ್ಲ್ ಮಾಡೋದು ಜಾಸ್ತಿ ಲೇಡೀಸ್ಗಳೇ ಇದ್ದು, ತುಂಬ ಜನ ಇದ್ದು ಲೇಡೀಸೇ ಜಾಸ್ತಿ ಅಲ್ಲಿ ಇದ್ದಿದ್ದು. ಅಲ್ಲಿ ಒಬ್ಬರು ಇಲ್ಲೊಬ್ಬರು ಥರ ಜೆಂಟ್ಸ್ ಕಾಣಿಸ್ತಾ ಇದ್ದು ಅಷ್ಟೇ. ನನಗೆ ಲೇಡೀಸೇ ಇದ್ದು. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಲೇಡೀಸ್ ಅವರೇ ಇದ್ದು. ಒಂದು ವೈನ್ ಶಾಪಿಂದ ಹಿಡಿದು ಪ್ರತಿಯೊಂದು ಜಾಗದಲ್ಲೂ ಲೇಡೀಸ್ ತುಂಬಾ ವರ್ಕ್ ಮಾಡ್ತಿದ್ರು. ಅಲ್ಲಿ ಎಲ್ಲ ಕಡೆನೂ ಇರ್ತಾರೆ. ಅಲ್ಲಿ ಇಂಥ ಕೆಲಸನೇ ಮಾಡಬೇಕು ಅಂತ ಕೆಲಸನೇ ಮಾಡಬೇಕು ಅಂತ ಇಲ್ಲ, ಕೆಲಸ ಮಾಡಬೇಕು ಅಷ್ಟೇ. ಇದು ಲಾಸ್ಟ್ ಟ್ರಿಪ್ನ ಲಾಸ್ಟ್ ವಿಡಿಯೋ, ಲಾಸ್ಟ್ ಎಂಡ್ ಆಗ್ತಾಯಿದೆ. ಇನ್ನೇನು ಮುಗೀತು. ರೈಲ್ವೆ ಸ್ಟೇಷನ್ಗೂ ಬಂದಿದ್ದೀವಿ. ಬ್ಯಾಗೆಲ್ಲ ಪ್ಯಾಕ್ ಆಗಿ ರೆಡಿಯಾಗಿ ಬಂದಿದ್ದೀವಿ. ಇನ್ನೇನಿಲ್ಲ, ಟ್ರೈನಲ್ಲಿ ಕುತ್ಕೊಳೋದು, ಸೀದಾ ನಮ್ಮ ಪೋಲ್ಯಾಂಡ್ಗೆ ಹೋಗೋದು. ಪೋಲ್ಯಾಂಡ್ ಅಲ್ಲಿ ಇದಕ್ಕೂ ಮುಂಚೆ ನಾನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕು ಅಂದರೆ ಫ್ಲೈಟಲ್ಲಿ ಮೂವ್ ಆಗ್ತಾ ಇದ್ದೆ, ಫ್ಲೈಟಲ್ಲಿ ಹೋಗ್ತಿದ್ದೆ. ಅದಾದಮೇಲೆ ಬಸ್ಸಲ್ಲೂ ಕೂಡ ಹೋದೆ. ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಅದು ಬುಡಾಪೆಸ್ಟಿಂದ ಪೋಲ್ಯಾಂಡ್ಗೆ ಸ್ವಲ್ಪ ದೂರ, ಒಂದು 3-4 ದೇಶ ಬಂದು ಹೋಗುತ್ತೆ ಮಧ್ಯದಲ್ಲಿ. ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು, ಮುಗೀತು ಎಲ್ಲ. ನಮ್ಮದು ಟ್ರಿಪ್ ಕೂಡ ಮುಗೀತು, ಎಲ್ಲ ಮುಗೀತು. ಇವಾಗ ಲಾಸ್ಟ್ ಫೈನಲ್ ಆಗಿ ಪೋಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಬುಡಾಪೆಸ್ಟಲ್ಲಿ ಎಲ್ಲ ನೋಡಿದ್ದಾಯಿತು, ಸೈಟ್ ಸೀಯಿಂಗ್ ನೋಡಿದ್ದಾಯಿತು, ವಿಸಿಟಿಂಗ್ ಪ್ಲೇಸಸ್ ಯಾವ್ಯಾವ ನೋಡಬೇಕಾಗಿತ್ತೋ ಎಲ್ಲ ನೋಡಿದ್ದೀನಿ. ನಿಮಗೆಲ್ಲ ತೋರಿಸಿ, ನಾನು ಎಲ್ಲೆಲ್ಲಿ ಹೋಗಿದ್ದೆ ಅಂತೆಲ್ಲ ತೋರಿಸಿ ನಿಮಗೆ. ಇನ್ನೇನು ಇಲ್ಲ,
ಸೀದಾ ಇವಾಗ ಪೋಲ್ಯಾಂಡ್ಗೆ ಹೋಗೋದು, ಅದು ಟ್ರೈನಲ್ಲಿ. ನಾವು ಬಂದು ಏರ್ಪೋರ್ಟ್ ಅಂದರೆ ಬರುತ್ತೆ, ಯಾಕೆಂದರೆ ಲಾಸ್ಟು ಟ್ರಾವೆಲ್ ನಾವು ಏರ್ಪೋರ್ಟಲ್ಲೇ ಮಾಡಿದ್ದಕ್ಕೋಸ್ಕರ ಏರ್ಪೋರ್ಟಲ್ಲೇ ಬಂತು. ಇವಾಗ ಟ್ರೈನಲ್ಲಿ ಮಾಡ್ತಾ ಇದ್ದೀವಿ, ಸೀದಾ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಪೋಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ, ಕ್ರಾಕೋಗೆ. ಬಂದು ಒಂದು 12 ದಿನ ಅನಿಸುತ್ತೆ. 12 ದಿನ ಫುಲ್ಲು ದೇಶ ಸುತ್ತಿದ್ವಿ. 12 ದಿನದಲ್ಲಿ ನಾವು ಏನಿಲ್ಲ ಅನ್ನೋ ಒಂದು 8 ರಿಂದ 9 ಒಟ್ಟು ನಾವು 7 ದೇಶ ಸುತ್ತಿದ್ವಿ. ಇವಾಗ 7ಅಲ್ಲಿ ಯಾವ್ಯಾವುದು ಅಂದರೆ ಫಸ್ಟ್ ಜರ್ಮನಿ, ಫಸ್ಟು ಸೆಕೆಂಡ್ ಅಂತ ಹೇಳೋದಿಲ್ಲ, ಟೋಟಲಾಗಿ ಹೇಳ್ತೀನಿ ಹಾಗೆ ಯಾವ್ಯಾವ ದೇಶ ಹೋಗಿದ್ವಿ ಅಂತ. ಜರ್ಮನಿಗೆ ಹೋದ್ವಿ, ಫ್ರಾನ್ಸ್ಗೆ ಹೋದ್ವಿ, ಫ್ರಾನ್ಸ್ ಆಯಿತು, ಇಟ್ಲಿಗೆ ಹೋಗಿದ್ವಿ, ನೆದರ್ಲ್ಯಾಂಡ್ಗೆ ಹೋಗಿದ್ವಿ, ಮತ್ತು ಇನ್ಯಾವುದಕ್ಕೆ ಹೋಗಿದ್ವಿ, ಬೆಲ್ಜಿಯಮ್ಗೆ ಹೋಗಿದ್ವಿ, ವ್ಯಾಟಿಕನ್ ಸಿಟಿಗೆ ಹೋಗಿದ್ವಿ, ರೋಮ್ಗೆ ಹೋಗಿದ್ವಿ. ರೋಮ್ ಆಯ್ತು, ಇಟ್ಲಿ, ರೋಮ್ ಅಂದರೆ ಇಟಲಿನೇ. ಮತ್ತು ಇನ್ಯಾವುದಕ್ಕೂ ಇವಾಗ ಲಾಸ್ಟು ಅನ್ನು ಹಂಗೇರಿ ಬುಡಾಪೆಸ್ಟ್ ಅಲ್ಲಿದ್ದೀವಿ. ಓಕೆ, ಕ್ಯಾಮ್ರಾಮ್ಯಾನ್ ಕೂಡ ಮಾತಾಡ್ತಾ ಇದ್ದಾರೆ. ಸುತ್ತಿದ್ದಾಯಿತು, ಯುರೋಪ್ ಅದೆಲ್ಲ ಸುತ್ತಿದ್ದಾಯಿತು, ಮೇನ್ ನೋಡೋಂಥದ್ದೆಲ್ಲ ನೋಡ್ಕೊಂಬಂದಿದ್ದೀವಿ. ಯಾವುದಾದ ಗೈಡೆನ್ಸ್ ತೊಗೊಂಡಿಲ್ಲ, ಏನಿಲ್ಲ. ಎಲ್ಲ ಆನ್ಲೈನಲ್ಲೇ ಅವನ್ನೆಲ್ಲ ಮೊದಲೇ ಎಲ್ಲ ಚೆಕ್ ಮಾಡಿ ಎಲ್ಲ ಲಿಸ್ಟ್ ಮಾಡಿ ಇಟ್ಟಿದ್ದ, ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು ಅಂತೆಲ್ಲ ನೋಡ್ಬಿಟ್ಟು ಅದ್ರ ಪ್ರಕಾರನೇ ಎಲ್ಲ ನೋಡ್ಕೊಂಬಂದ್ವಿ. ಎಲ್ಲೂ ಕೂಡ ನಮ್ಗೆ ಪ್ರಾಬ್ಲಮ್ ಏನೂ ಆಗಲಿಲ್ಲ. ಎಲ್ಲೂ ಅಷ್ಟೇ ಯಾವುದೂ ತೊಗೊಂಡಿಲ್ಲ. ನಾವು ಆನ್ಲೈನಲ್ಲೇ ಎಲ್ಲ ಚೆಕ್ ಮಾಡಿಕೊಂಡು ಆನ್ಲೈನಲ್ಲೇ ಎಲ್ಲ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗಿದ್ದು. ಅವನದು ಕೂಡ ಒಂದು ಏನಿದೆ, ಅವನದು ಕೂಡ ಒಂದು ಚಾನಲ್ ಇದೆ. ಯಾವ ಚಾನಲ್ಲು ಅಂದರೆ ನನ್ನ ಟ್ರಾವೆಲ್ ಸ್ಟೋರಿ ಅಂತ, ಅವನು ನೋಡ್ತಾ ಇದೆ, ಅವನ ಚಾನಲ್ಲು ನೋಡ್ತಾ ಇದೆ. ಓಕೆ, ಮತ್ತು ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ ಅಲ್ವಾ? ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಸಿಗೋಣ. ಮತ್ತೆ ನಾನು ಕ್ರಾಕೋಗೆ ಹೋಗ್ತಾ ಇದ್ದೀನಿ, ಅಲ್ಲಿ 2 ಡೇಸ್ ಇರ್ತೀನಿ ಅಷ್ಟೇ. ಅಲ್ಲಾದಮೇಲೆ ಸೀದಾ ಬ್ಯಾಂಗ್ಳೂರ್ಗೆ ಬರ್ತೀನಿ, ಬ್ಯಾಂಗ್ಳೂರಲ್ಲಿ ಸಿಗೋಣ. ಮತ್ತು ಇನ್ನು ನೆಕ್ಸ್ಟ್ ಎಲ್ಲಿ ಟ್ರಿಪ್ಪಿಗೆ ಹೋಗ್ತೀನೋ ಅಲ್ಲಿಂದ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಸಿ ಯು, ಬಾಯ್.